ಮೂರು ಜನ ಸ್ನೇಹಿತರು ಸೇರಿಕೊಂಡು ತುಂಬಾನೇ ಭಯಂಕರವಾದ ಗುಹೆಯ ಒಳಗೆ ಹೋಗುತ್ತಾರೆ. ಗುಹೆಯ ಒಳಗೆ ನೀರಿನೊಳಗೆ ಇವರಿಗೆ ಚಿನ್ನದ ಕಲರ್ ನಲ್ಲಿರುವ ಒಂದು ವಿಗ್ರಹ ಕಾಣಿಸುತ್ತದೆ. ಅದನ್ನ ಚೆಕ್ ಮಾಡೋಣ ಅಂತ ಈ ಹುಡುಗ ಒಂದು ಕೋಲನ್ನ ತೆಗೆದುಕೊಂಡು ಆ ನೀರಿನಲ್ಲಿರುವ ವಿಗ್ರಹವನ್ನ ಟಚ್ ಮಾಡ್ತಾನೆ. ಆ ನೀರನ್ನ ಟಚ್ ಮಾಡಿದ ತಕ್ಷಣನೇ ಆ ಕೋಲು ಕೂಡ ಚಿನ್ನದ ಕೋಲಾಗಿ ಪರಿವರ್ತನೆಯಾಗಿ ಬಿಡುತ್ತೆ. ಆವಾಗ ಇವರಿಗೆ ಅರ್ಥವಾಗುತ್ತದೆ ಅದರಲ್ಲಿರೋದು ಚಿನ್ನ ಅಲ್ಲ, ಮನುಷ್ಯರೇ ಅದರೊಳಗೆ ಬಿದ್ದೋಗಿ ಚಿನ್ನವಾಗೋಗಿದ್ದಾರೆ ಅಂತ. ಈ ನೀರಿನಲ್ಲಿ ಯಾವುದೇ ವಸ್ತು ಹಾಕಿದ್ರೂ ಕೂಡ ಅದು ಬಂಗಾರವಾಗಿ ಪರಿವರ್ತನೆಯಾಗಿ ಬಿಡುತ್ತದೆ. ಈ ಹುಡುಗ ಒಂದು ಶಂಖವನ್ನ ತೆಗೆದುಕೊಂಡು ನೀರಿನಲ್ಲಿ ಅಜ್ಜಿ ಟ್ರೈ ಮಾಡ್ತಾನೆ, ಅದು ಕೂಡ ಬಂಗಾರವಾಗಿ ಪರಿವರ್ತನೆಯಾಗೋಗುತ್ತೆ. ಈ ಗುಹೆ ನಾವು ಅಂದುಕೊಂಡಷ್ಟು ಸಾಧಾರಣವಾದುದು ಅಲ್ಲ, ನಾವು ತುಂಬಾನೇ ಜಾಗ್ರತೆಯಿಂದ ಇರಬೇಕು ಅಂತ ಇವರು ಅಂದುಕೊಳ್ತಾರೆ. ಇಷ್ಟರಲ್ಲೇ ಅವರ ಜೊತೆ ಬಂದಿದ್ದ ಒಬ್ಬ ಚಿಕ್ಕ ಹುಡುಗ ಆ ಗುಹೆಯಿಂದ ಈಚೆ ಬಂದ್ಬಿಡ್ತಾನೆ. ಈತನಿಗೆ ಆ ಗುಹೆಯ ಈಚೆ ತುಂಬಾನೇ ಬಂಗಾರದ ವಸ್ತುಗಳು ಕಾಣಿಸುತ್ತದೆ. ಆವಾಗ ಆ ಹುಡುಗ ಆ ಬಂಗಾರದ ವಸ್ತುಗಳನ್ನು ತೆಗೆದುಕೊಳ್ಳುತ್ತಿರುತ್ತಾನೆ. ಆವಾಗ ಅಲ್ಲಿ ಇರುವ ಒಂದು ಅಸ್ಥಿಪಂಜರಕ್ಕೆ ಬಂಗಾರದ ಆಭರಣಗಳು ಇರುತ್ತದೆ. ಅದನ್ನ ತೆಗೆದುಕೊಂಡು ಅವನು ಹಾಕಿಕೊಳ್ತಾನೆ. ಫ್ರೆಂಡ್ಸ್ ಎಲ್ಲರೂ ಸೇರಿ ಗುಹೆಯಿಂದ ಈಚೆ ಬಂದ್ಬಿಡ್ತಾರೆ. ಆವಾಗ ಈ ಚಿಕ್ಕ ಹುಡುಗನನ್ನ ಹುಡುಕುತ್ತಾ ಇರುತ್ತಾರೆ. ಇಷ್ಟರಲ್ಲೇ ಒಂದು ದೊಡ್ಡ ಡ್ರ್ಯಾಗನ್ ಬಂದು ಈ ಹುಡುಗನನ್ನ ಎತ್ತಾಕೊಂಡು ಹೋಗ್ಬಿಡುತ್ತೆ. ಮಿಕ್ಕ ಸ್ಟೋರಿ ಮಿಸ್ ಆಗಬಾರ್ದು ಅಂದ್ರೆ ನಮ್ಮ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ.